ಹಾಯ್ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಬಾದಾಮ್ ಕುಲ್ಫಿ ಮಕ್ಕಳಿಗೆಲ್ಲಂತೂ ಸಖತ್ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ನೋಡಿ. ಇಲ್ಲಿ ನಾನು 1 ಲೀಟರಷ್ಟು ಹಾಲು ತೊಗೊಂಡು ಕಾಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಲಿ. ಇದ್ರ ಜೊತೆಯಲ್ಲಿ ಒಂದು 10-15 ಬಾದಾಮಿ ನೆನೆಸಿಟ್ಟಿರೋದು ಮತ್ತು ಗೋಡಂಬಿ ನೆನೆಸಿಲ್ಲ, ಹಾಗೆ ಹಾಕೊತಾ ಇರೋದು. ಇದಕ್ಕೆ ನಾನಿಲ್ಲಿ ಕೊಕೊನಟ್ ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಮಾಮೂಲಿ ಮಿಲ್ಕ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇದೊಂದು 3 ಸ್ಪೂನ್ ಮಿಲ್ಕ್ ಪೌಡರು ಅದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಇದು ತರ್ತರಿಯಾಗಿ ರುಬ್ಬಿದ್ರೆ ಸಾಕು, ತುಂಬ ನೈಸ್ ಪೇಸ್ಟ್ ಬೇಡ. ಹಾಲಿಲ್ಲಿ ಚೆನ್ನಾಗಿ ಕಾಯುವಾಗ ಇದನ್ನು ಮಿಕ್ಸ್ ಮಾಡಿ ಹಾಲಿಗೆ, ಮತ್ತು ಅದು ಚೆನ್ನಾಗಿ ಕುದೀಲಿ. ಇದು ಸ್ವಲ್ಪ ಅದನ್ನು ತಿಕ್ನೆಸ್ ಬರಬೇಕು. ನಾವಿಲ್ಲಿ 1 ಲೀಟರ್ ಇಷ್ಟು ಹಾಲಿದೆಯಲ್ಲ, ಅದು ಸ್ವಲ್ಪ ಕುದ್ದು ಕಡಿಮೆ ಆಗುತ್ತೆ ಮತ್ತು ತುಂಬ ತಿಕ್ಕಾಗುತ್ತೆ. ನಾನಿಲ್ಲಿ ಕಲರ್ಗೋಸ್ಕರ ಸ್ಯಾಫ್ರನ್ ಹಾಕ್ಕೊತಾ ಇದ್ದೀನಿ, ಅಂದರೆ ಕೇಸರಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಒಬ್ಬರು ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ರು ಕುಲ್ಫಿ ಸಖತ್ ಕಲರ್ ಬರುತ್ತೆ. ಅದಾದಮೇಲೆ ಏಲಕ್ಕಿ ಪೌಡರು, ಏಲಕ್ಕಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದು ಅದು ತಣ್ಣಗಾದಮೇಲೆ ನಾವು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಕುದಿಸಿ ಇದನ್ನು ನೋಡಿ, ಎಷ್ಟು ತಿಕ್ನೆಸ್ ಬಂದರೆ ಸಾಕು. ಗಮ್ಮಂತ ಇರುತ್ತೆ. ಆ ಏಲಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ಸಖತ್ ಗಮ್ಮಂತ ಬರುತ್ತೆ. ಇಲ್ಲಿ ನೋಡಿ, ಇಷ್ಟು ತಿಕ್ಕಾಗಿರಲಿ. ಇದಾದಮೇಲೆ ನಾನಿಲ್ಲಿ ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವೀಟ್ನೆಸ್ಸಿಗೆ ನಾನು ಶುಗರ್ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಬೆಲ್ಲ ಹೀಗೆ ಪಾಕ ಮಾಡಿಟ್ಕೊಂಡ್ರೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಸ ಎಲ್ಲ ಇರಲ್ಲ ಮತ್ತು ಸಣ್ಣ ಮಣ್ಣೆಲ್ಲ ಇರುತ್ತೆ ಬೆಲ್ಲದಲ್ಲಿ. ಸೊ ನೀವು ಬೆಲ್ಲ ತಂದು ಪಾಕ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಮಿಕ್ಸಿ ಮಾಡಿಕೊಂಡು ನೋಡಿ, ಈ ಥರ ಐಸ್ ಕ್ರೀಮ್ ಮೌಲ್ಡ್ ಹಾಕ್ಕೊಂಡು ಇದು 12 ಅವರ್ಸ್ ಫ್ರಿಡ್ಜಲ್ಲಿ ಇಟ್ಕೋಬೇಕು, ಡೀಪ್ ಫ್ರೀಸ್ ಆಗಬೇಕು. ಅದಾದಮೇಲೆ ಒಂದು ಲೋಟದಲ್ಲಿ ಸ್ವಲ್ಪ ಅಂದರೆ ಮಾಮೂಲಿ ನೀರು ತೊಗೊಂಡು ಒಂಚೂರು ಮುಳುಗಿಸಿ ಅದನ್ನು ತೆಗೀರಿ. ಈಸಿಯಾಗಿ ಬರುತ್ತೆ ನೋಡಿ, ಸಕ್ಕತ್ತಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಸಮ್ಮರಲ್ಲಿ ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಕುಲ್ಫಿ ಕೊಡಿ, ಚೆನ್ನಾಗಿರುತ್ತೆ.